ಯುವಕ ಈವರೆಗೆ 95,000 ಮಂದಿಗೆ ಈ ವಿದ್ಯೆ ಕಲಿಸಿದ್ದಾನೆ. ಕಲಿಸುವ ಕಾಯಕ ಮುಂದುವರೆಸಿದ್ದಾನೆ. ಲೈಂಗಿಕ ದೌರ್ಜನ್ಯದಂತಹ ಸಂಕಷ್ಟಕ್ಕೆ ಸಿಲುಕುವ ಮಹಿಳೆಯರು, ಯುವತಿಯರು, ಅದಕ್ಕಿಂತ ಹೆಚ್ಚಾಗಿ ಬಾಲಕಿಯರ ರಕ್ಷಣೆ ಪಡೆಯುವುದು ಹೇಗೆ ಎಂದು ಹೇಳಿಕೊಡುತ್ತಿದ್ದಾನೆ. ಆತನ ಹೆಸರು ಕಾರ್ತಿಕ್ ಕಟೀಲ್. ಕಾರ್ತಿಕ್ ಕಟೀಲ್ಗೆ ಈ ವಿಷಯದಲ್ಲಿ ಸಾಥ್ ನೀಡುತ್ತಾ ಇರುವವರು ಆತನ ತಾಯಿ ಶೋಭಲತಾ. ದೌರ್ಜನ್ಯಕ್ಕೀಡಾಗುವ ಸಂದರ್ಭಗಳಿಂದ ರಕ್ಷಣೆ ಪಡೆಯಲು 5 ಬಗೆಯ ಟ್ರಿಕ್ಗಳನ್ನು ಕಾರ್ತಿಕ್ ಆವಿಷ್ಕರಿಸಿದ್ದಾನೆ. ಮಾರ್ಷಲ್ ಆರ್ಟ್ ಪ್ರವೀಣ ಕಾರ್ತಿಕ್ ಮಹಿಳೆಯರಿಗೆ ಹೇಳಿಕೊಡ್ತಾ ಇರುವುದು ಮಾತ್ರ ಕಿಕ್ ಪಂಚ್ಗಳ ರಗಳೇ ಇಲ್ಲದ ಅತ್ಯಂತ ಸುಲಭದ ಟ್ರಿಕ್ಗಳು. ಸೀರೆ ಸಹಿತ ಯಾವುದೇ ಬಟ್ಟೆ ಹುಟ್ಟಿರುವ ಸಂದರ್ಭದಲ್ಲೂ ಪುರುಷರಿಂದ ರಕ್ಷಣೆ ಪಡೆಯಲು ಸುಲಭವಾಗುವ ಟ್ರಿಕ್ಗಳು. ಈ ಟ್ರಿಕ್ಗಳೀಗ ಜನಪ್ರಿಯವಾಗ್ತಾ ಇವೆ. ಪುರುಷರು ಹಿಂದಿನಿಂದ ಅಟ್ಯಾಕ್ ಮಾಡಿದಾಗ, ಮುಂದಿನಿಂದ ಆವರಿಸಿದಾಗ ಮಲಗಿರುವ ಸ್ಥಿತಿಯಿಂದಲೂ ಪಾರಾಗಬಹುದಾದ ಸುಲಭದ ತಂತ್ರಗಳನ್ನು ಸ್ತ್ರೀಯರಿಗೆ, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ಹೇಳಿಕೊಡ್ತಾ ಇದ್ದಾರೆ ಕಾರ್ತಿಕ್. ರೇಪ್ ಮಾಡಲು ಬಂದವನು ಇಲ್ಲವೇ ಮೈಮುಟ್ಟಿ ಛೇಡಿಸುವವನಿಗೆ ಯುವತಿಯರು ಹೆಚ್ಚಾಗಿ ಕಪಾಳಕ್ಕೆ ಬಾರಿಸ್ತಾರೆ. ಇದು ಆತನಲ್ಲಿಯ ರಾಕ್ಷಸನನ್ನು ಮತ್ತಷ್ಟು ವ್ಯಗ್ರನಾಗುವಂತೆ ಮಾಡ್ತದೆ. ಇದು ದೌರ್ಜನ್ಯವನ್ನು ಖಚಿತಪಡಿಸುವ ಹಂತಕ್ಕೂ ಹೋಗ್ತದೆ. ಕೆಲವು ಬಾರಿ ಕೊಲೆಯಲ್ಲೂ ಪರ್ಯಾವಸಾನವಾಗುವ ಸಾಧ್ಯತೆ ಇದೆ. ಇದರ ಬದಲಿಗೆ ದೌರ್ಜನ್ಯ ಎಸಗಲು ಬಂದವನನ್ನೇ ಸ್ಟ್ರೈಕ್ ಮಾಡಿಬಿಡುವ ಟ್ರಿಕ್ಗಳು ಕಾರ್ತಿಕ್ ಬಳಿಯಲ್ಲಿ ಇವೆ. ಮನೆಯಲ್ಲಿ ಯುವತಿಯರು, ಮುಖ್ಯವಾಗಿ ಬಾಲಕಿಯರು ಬಂಧುಗಳಿಂದಲೇ ದೌರ್ಜನ್ಯಕ್ಕೀಡಾಗುವುದು ಹೆಚ್ಚು. ಯಾರಲ್ಲೂ ಹೇಳಿಕೊಳ್ಳಲಾಗದ ಸಂದಿಗ್ಧತೆಯಲ್ಲೂ ಇರ್ತಾರೆ. ಇಂಥವರು ಕಾರ್ತಿಕ್ ಟ್ರಿಕ್ ಮೂಲಕ ಪಾರಾಗ್ತಾ ಇರುವ ವರದಿಗಳು ಬರ್ತಾ ಇವೆ. ಕಾರ್ತಿಕ್ ತಾನು ಆವಿಷ್ಕರಿಸಿದ ತಂತ್ರಗಳಿಗೆ ಸ್ವರಕ್ಷಾ ಫಾರ್ ವುಮೆನ್ ಎಂದು ಹೆಸರು ಕೊಟ್ಟಿದ್ದಾನೆ. ಈವರೆಗೆ 345ಕ್ಕೂ ಹೆಚ್ಚು ಶಾಲೆಗಳಿಗೆ ಹೋಗಿ 95,000ದಷ್ಟು ವಿದ್ಯಾರ್ಥಿನಿಯರಿಗೆ ಈ ಟ್ರಿಕ್ ಹೇಳಿಕೊಟ್ಟಿರುವ ಕಾರ್ತಿಕ್, ಹಣಕ್ಕಿಂತ ಮಹಿಳೆಯರ ರಕ್ಷಣೆಯ ತಂತ್ರ ಪಸರಿಸುವುದು ಮುಖ್ಯ ಎಂದು ಹೇಳ್ತಾನೆ. ತಾನು ಆವಿಷ್ಕರಿಸಿದ ತಂತ್ರಗಳು ಹಣ ಮಾಡುವ ದಂಧೆ ಆಗದಿರಲಿ ಎಂದು ಈ ತಂತ್ರಗಳ ಕಾಪಿರೈಟ್ ಮಾಡಿಸ್ತಾ ಇದ್ದಾನೆ. ನಾವು ಈ ತಂತ್ರವನ್ನು ಹೇಳಿಕೊಡ್ತೇವೆ ಎಂದು ನಮಗೆ ಅನುಮತಿ ಕೊಡಿ ಎಂದು ಹಲವರು ಬಂದಿದ್ದರು. ಅವರೆಲ್ಲ ಹಣ ಮಾಡುವ ಉದ್ದೇಶದವರಾದ್ದರಿಂದ ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಈವರೆಗೆ ತರಬೇತಿಗೆಂದು ಹಣ ಪಡೆದಿಲ್ಲ. ಯಾರಾದರೂ ಕೊಟ್ಟರೆ ಬೇಡ ಎನ್ನುವುದೂ ಇಲ್ಲ. ಪದಕಗಳ ಮೇಲೆ ಪದಕಗಳನ್ನು ಪಡೆದು ಅದನ್ನು ಸಾಧನೆ ಎನ್ನುವುದಕ್ಕಿಂತ ಮತ್ತೊಬ್ಬರಿಗೆ ಉಪಕಾರ ಆಗುವ ರೀತಿಯಲ್ಲಿ ಮಾಡಿದ ಕೆಲಸವೇ ಸಾಧನೆ ಎಂಬಷ್ಟು ಉದಾರತೆ ಕಾರ್ತಿಕ್ನದ್ದಾಗಿದೆ.